ಬೆಂಗಳೂರು ಜಿಲ್ಲಾಧಿಕಾರಿಗಳಿಂದ ಈಗ ವಿಚಾರಣೆ ನಡೀತಾ ಇದೆ. ಅದೇ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈಗ ಮೃತರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಡಿಎನ್ಎ, ಕೆಎಸ್ಸಿಎ, ಆರ್ಸಿಬಿ ಮುಖ್ಯಸ್ಥರಿಂದ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಬದುಕ್ತಾ ಇದ್ದ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನನಗೆ 1 ಕೋಟಿ ಬೇಡ, ಮಗನನ್ನ ಬದುಕಿಸಿ ಕೊಡಿ ಅಂತಿದ್ದಾರೆ. ಮೃತ ಪೂರ್ಣಚಂದ್ರ ತಂದೆ ಚಂದ್ರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ, ಪರಿಹಾರವನ್ನ ನೀವು ಬಳಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವನು ನಿಮ್ಮ ಮಗನ ಹೆಸರಿನಲ್ಲಿ ಯಾವುದಾದ್ರೂ ಒಂದು ಬಡ ಹುಡುಗನನ್ನು ಓದಿಸಿ ಸರ್. ಒಂದೇನು 10 ಮಕ್ಕಳನ್ನು ಓದಿಸ್ಬೋದು. ಆ ನೆನಪಲ್ಲಾದರೂ ನಿಮ್ಮ ಮಗನ ಹೆಸರು ಉಳ್ಕೊಳ್ಳುತ್ತೆ. ಬೇಡ ಅಂತ ಬಿಡಬೇಡಿ. ಅವ್ರಿಗೇನಾಗಬೇಕಾಗಿಲ್ಲ. ಅದು ನಿಮಗೆ ಇಸ್ಕೊಳ್ಳೋಕೆ ಮನಸ್ಸಿಲ್ಲ ಅಂತಂದ್ರೂ ನಿಮ್ಮ ಮಗನ ಹೆಸರಿನಲ್ಲೇ ಒಂದಿಷ್ಟು ಬಡ ವಿದ್ಯಾರ್ಥಿಗಳನ್ನು ಓದಿಸಿ ಸರ್. ಅನುಕೂಲ ಆಗುತ್ತೆ, ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇಲ್ಲ ಯಾರಾದರೂ ಒಬ್ಬರು ಬಡ ವಿದ್ಯಾರ್ಥಿಗೆ ಒಂದು ಮೆಡಿಕಲ್ ಓದಿಸೋಕೆ ಅವಕಾಶ ಮಾಡಿಕೊಡಿ, ಓದ್ತಾರೆ ಅವರು. ಹೇಳಿಕೆಗೆ ಬರೆಳಿದ್ರು 11 ಗಂಟೆಯಿಂದ 1 ಗಂಟೆ ಒಳಗೆ ಹೇಳಿಕೆಗೆ ಬರೆಳಿದ್ರು ಸರ್. ಬಂದಿದ್ದೀನಿ. ನೋಟಿಸ್ ಅದು 6ನೇ ತಾರೀಕು 7ನೇ ತಾರೀಕು ಕೊಟ್ಟವ್ರೆ. ಇಲ್ಲಿದೆ ಕೊಡಲ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. 25 ಲಕ್ಷ ಕೊಟ್ಟವ್ರೆ ಸರ್. ಚೆಕ್ ಕೊಟ್ಟವ್ರೆ. 25 ಯಾವುದೂ ಬಂದಿಲ್ಲ. ಯಾರು ಬಂದು ನಮ್ಗೆ ಕೇಳೇ ಇಲ್ಲ ಸರ್. ಏನು ಮಾತಾಡ್ಸೇ ಇಲ್ಲ. ಬೇರೆ ಯಾರ್ದಾದ್ರು ಈ KC ಅವರು ಅಥವಾ RCB ಅವರು ಏನಾದರೂ ಕೊಟ್ಟರೆ? ಯಾವುದೂ ಕೊಟ್ಟಿಲ್ಲ ಸರ್. ಯಾರು ಬಂದು ಮನೆಗೂ ಬಂದಿಲ್ಲ, ಕೇಳೂ ಇಲ್ಲ ಸರ್. ನಮ್ಮ ಏನು ಅಂತಂದಲೇ ಕೇಳಿದೆ ಸರ್. ಕೇಳಿದೆ ಮೇಡಮ್ನವರೇ. 1 ಕೋಟಿ ಬೇಕು ಅಂತ ಅವರ ತಂದೆ ತಾಯಿ ನಮ್ಮ ಸಂಕಟ ಅವ್ರಿಗೆ ಗೊತ್ತಾದಿಲ್ಲ ಮೇಡಮ್. ದುಡ್ಡಿಂದೇ ಮುಖ್ಯಕ್ಕಿಂತ ನಮಗೆ ಮಗನ ಕೊಟ್ಟರೆ ನಾವೇ ಸಾಕೊಂಡು ಜೀವನ ಮಾಡ್ತೀವಿ ಸರ್. ಅದು ಕೋಟಿ ಕೊಡಿ ಅನ್ನೋದಕ್ಕಿಂತಲೇ ಮಗ ಬೇಕು ನಮಗೆ. ಯಾವುದೇ ಥರದಲ್ಲಿ ಮಗ ಇದ್ದರೆ ಸರ್ ನಮಗೆ 1 ಕೋಟಿ ಇದ್ದಂಗೆ ಸರ್. ನಮಗೆ ಈಗ ನಮ್ಮನ್ನ ನೋಡ್ಕೊಳ್ಳೋರೇ ಇಲ್ದಂಗೆ ಆಗೋಗೋರೆ. ಯಾರ್ಯಾರು ಬಂದಿದ್ದೀರಿ ಸರ್? ನಾನು ಒಬ್ಬನೇ ಸರ್. ನಮ್ಮ ಮಿಸ್ಸಸ್ ಬರೋಕ್ಕಾಗಲ್ಲ. ಈಗ ನಾನು ಅವ್ರ ತಂದೆಯಾಗಿ ನಾನು ಬಂದಿದ್ದೀನಿ ಸರ್.